ಆಪರೇಷನ್ ಸಿಂಧೂರದ ಬಳಿಕ ವಿದೇಶಾಂಗ ಸಚಿವ ಜೈಶಂಕರ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಖಡಕ್ ಸಂದೇಶವನ್ನ ತಮ್ಮ ಮಾತಿನ ಮೂಲಕ ರವಾನೆ ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ಹಲವಾರು ಉಗ್ರರು ಅಡಗಿಕೊಳ್ತಿದ್ದಾರೆ. ಈ ಕೂಡಲೇ ಭಾರತಕ್ಕೆ ಅವರುಗಳನ್ನ ಒಪ್ಪಿಸಬೇಕು. ಪಾಕಿಸ್ತಾನ ಮೊದಲು ಉಗ್ರರನ್ನ ಒಪ್ಪಿಸುವಂತಹ ಕೆಲಸ ಆಗಬೇಕು ಅನ್ನುವಂತಹ ಸಂದೇಶವನ್ನ ಸಾರಿದ್ದಾರೆ. ಪಾಕಿಸ್ತಾನದಲ್ಲಿ ಬಹಳಷ್ಟು ಉಗ್ರರಿದ್ದಾರೆ. ಈಗಾಗಲೇ 100ಕ್ಕೂ ಹೆಚ್ಚು ಉಗ್ರರನ್ನ ಮತ್ತು ಅವರ ಉಗ್ರ ನೆಲೆಗಳನ್ನ ಧ್ವಂಸಗೊಳಿಸಲಾಗಿದೆ. ಉಗ್ರರ ಕ್ಯಾಂಪ್ಗಳನ್ನ ಪಾಕಿಸ್ತಾನ ನಾಶ ಮಾಡಬೇಕು. ಆಪರೇಷನ್ ಸಿಂಧೂರದ ಬಳಿಕ ಜೈಶಂಕರ್ ಅವರ ಮೊದಲ ಪ್ರತಿಕ್ರಿಯೆ ಇದು. ಉಗ್ರರನ್ನ ಒಪ್ಪಿಸಬೇಕು ಮತ್ತು ಅವರ ಕ್ಯಾಂಪ್ಗಳನ್ನ ನಾಶಪಡಿಸಬೇಕು ಅಂತ. ಜೊತೆಗೆ ಪಾಕಿಸ್ತಾನಕ್ಕೆ ಚೀನಾದ ಸ್ಯಾಟಲೈಟ್ ನೆರವು ನೀಡಲಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಚೀನಾದ ಕ್ಷಿಪಣಿಗಳನ್ನ ಈಗಾಗಲೇ ನಾವು ಹೊಡೆದು ಹಾಕಿದ್ದೀವಿ. ಯಾವ ಕ್ಷಿಪಣಿಗಳನ್ನು ಕೂಡ ಉಳಿಸಲಿಲ್ಲ ಚೀನಾದು. ಚೀನಾ ಮತ್ತು ಟರ್ಕಿ ಪಾಕ್ನ ಕುತಂತ್ರ ಬುದ್ಧಿ ಈಗ ಬಯಲಾಗಿದೆ. ಮೂರು ದೇಶಗಳು ಹೇಗೆ ನರಿಬುದ್ಧಿಯನ್ನ ತೋರಿಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿದೆ ಅಂತ ಪಾಕ್ ಜೊತೆ ಉಗ್ರವಾದ ಬಗ್ಗೆ ಮಾತ್ರ ಮಾತು ಅಂತ ಜೈಶಂಕರ್ ಅವರು ಮತ್ತೆ ಒತ್ತಿ ಹೇಳಿದ್ದಾರೆ. ಇದನ್ನೇ ಪ್ರಧಾನಿ ಮೋದಿ ಅವರು ಕೂಡ ಹೇಳಿದ್ರು. ಅದಾದ ನಂತರದಲ್ಲಿ ಜೈಶಂಕರ್ ಇದೇ ವಿಷಯವಾಗಿ ಮಾತನಾಡ್ತಾ ಇದ್ದಾರೆ. ಪಾಕಿಸ್ತಾನದ ಜೊತೆಗೆ ಯಾವ ವಿಷಯವಾಗೂ ಕೂಡ ಮಾತುಕತೆ ಇರಲ್ಲ, ಕೇವಲ ಉಗ್ರವಾದದ ವಿಷಯವಾಗಿ ಮಾತ್ರ ಮಾತುಕತೆ. ಬಹಳಷ್ಟು ಉಗ್ರರು ಪಾಕಿಸ್ತಾನದಲ್ಲಿ ಅಡಗಿಕೊಳ್ತಿದ್ದಾರೆ. ಅವರುಗಳನ್ನ ಒಪ್ಪಿಸಬೇಕು, ಉಗ್ರರ ಕ್ಯಾಂಪ್ಗಳನ್ನ ನಾಶಪಡಿಸಬೇಕು ಅಂತ. ಆಗತ್ತಾ ಈ ವಿಷಯದಲ್ಲಿ? ಯಾಕಂದ್ರೆ ಈಗ ನಾಶಪಡಿಸಿರುವಂತಹ ಕ್ಯಾಂಪ್ಗಳನ್ನೇ ಮರು ನಿರ್ಮಾಣ ಮಾಡ್ತೀವಿ ಅಂತ ಪಾಕಿಸ್ತಾನ ಅವರಿಗೆ ನೆರವಿನ ಹಸ್ತ ಚಾಚ್ತಾ ಇದೆ. ಇಂಥ ಹೊತ್ತಲ್ಲಿ ಅದು ಸಾಧ್ಯನಾ? ಆಗದಿದ್ದಂತಹ ಸಂದರ್ಭದಲ್ಲಿ ಭಾರತದ ತಿರುಗೇಟ್ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದ್ರೆ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಕೇವಲ ಕದನ ವಿರಾಮ ಅಷ್ಟೇ. ಕೇವಲ ಮಾತುಕತೆಗೆ ಮುಂದೆ ಬಂದಂತಹ ಸಂದರ್ಭದಲ್ಲಿ ಆ ಮಾತುಕತೆ ಏನಿದ್ರು ಉಗ್ರರ ವಿಚಾರವಾಗಿ ಮಾತ್ರ.